ಮಂಗಳಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಗಳಾ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ಯಾರು ಗೆಲ್ತಾರೆ ದಾವಣಗೆರೆಯಲ್ಲಿ? ನಮಗೆ ಬಿಜೆಪಿ ಬರ್ಬೇಕು ಅಂತಾನೆ ಆಸೆ ಇದೆ. ಹಾ, ಆದ್ರೆ ನಮಗೆ ಮೇಲೆ ಮೋದಿ ಅವ್ರ ಕೆಲಸ ನೋಡಿದ್ರೆ ನಮಗೆ ಬಿಜೆಪಿ ತರಬೇಕು ನಾವೆಲ್ಲರೂ ಸೇರಿ ಅನ್ನೋ ಆಸೆ ಬಹಳ ಇದೆ. ಓಕೆ. ಮೋದಿ ಅವರಿದ್ರೆ ನಮ್ಮ ಜನ ಎಲ್ಲ ಸುರಕ್ಷಿತವಾಗಿ ಬದುಕಬಹುದು, ಹಿಂದೂಗಳೆಲ್ಲ. ಆಮೇಲೆ ಮೋದಿ ಅವ್ರು ಮಾಡ್ತಕ್ಕಂತ ಒಳ್ಳೆ ಕೆಲಸಗಳಿಗೆ ನಾವಿಲ್ಲಿ ಬಿಜೆಪಿಗೆ ವೋಟ್ ಮಾಡ್ಬೇಕು ಅಂತ ಇದೆ ನಮ್ಮ ಎಲ್ಲರ ಅಭಿಪ್ರಾಯ. ಓಕೆ. ಯಾರು? ಗಾಯತ್ರಿ ಸಿದ್ದೇಶ್ವರ್ ಅವ್ರಿಗೆ. ಹೌದು. ಸೊ ಅಲ್ಲಿ ಮೋದಿ ಅವರು ಬರಬೇಕು, ಬಿಜೆಪಿ ಬೇಕು ಅನ್ನೋ ಕಾರಣಕ್ಕೆ ಗಾಯತ್ರಿ. ಈಗ ವೈಯಕ್ತಿಕವಾಗಿ ಅವರು ಒಬ್ರು ಒಂದಷ್ಟು ಅಂದ್ರೆ ಈಗ ಇಬ್ರು ಮಹಿಳಾ ಅಭ್ಯರ್ಥಿಗಳನ್ನೇ ನಿಲ್ಲಿಸಿರೋದು ಒಂದು ರೀತಿಯಾಗಿ ಒಂಥರ ವೆಲ್ಕಮ್, ಖುಷಿ ವಿಚಾರ ಅಂತ ಹೇಳ್ಬೋದು ದಾವಣಗೆರೆ ಮಟ್ಟಿಗೆ. ಬಟ್ ಇಬ್ರು ಪೈಪೋಟಿ ಇದೆ, ಇದಕ್ಕೇನು ಹೇಳ್ತೀರಿ ಮಂಗಳಾ ಅವರೇ? ಹಾ, ಇಬ್ರು ಪೈಪೋಟಿ ಇದೆ ಮೇಡಮ್. ಆದ್ರೆ ಇಲ್ಲಿ ಸಿದ್ದೇಶ್ವರರು ಕೆಲಸ ಮಾಡಿದ್ದಾರೆ, ಆಮೇಲೆ ಮಲ್ಲಿಕಾರ್ಜುನ ಅವರು ಕೆಲಸ ಮಾಡಿದ್ದಾರೆ. ಆದ್ರೆ ಲೋಕಲ್ ಇದ್ರಲ್ಲಿ ಮಲ್ಲಿಕಾರ್ಜುನ ಅವ್ರ ಹೆಸರು ಬಹಳ ಇದೆ. ಆದ್ರೆ ಈಗ ಜನ ವಿಚಾರ ಮಾಡೋದು ಮೇಲೆ ಮೋದಿ ಅವ್ರ ಬಗ್ಗೆ ವಿಚಾರ ಮಾಡಿ ಹಾಕ್ಬೋದು ಅಂತಿದೆ. ಓಕೆ ಮಂಗಳಾ ಅವರೇ, ಥ್ಯಾಂಕ್ ಯು. ಇನ್ನೊಬ್ರು ಮಂಜುಳಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ಯಾರು ಗೆಲ್ತಾರೆ ಈ ಸರಿ? ಮೇಡಮ್, ನಮಗೆ ತುಂಬಾ ಹೋಪ್ಸ್ ಇರ್ತದೆ ಗಾಯತ್ರಿ ಸಿದ್ದೇಶ್ವರ್ ಮೇಲೆ. ಹಾ, ಅವರೇ ಗೆಲ್ಬೇಕು ಮೇಡಮ್. ಅವರೇ ಗೆಲ್ಬೇಕು ಅನ್ನೋ ಆಸೆ ಇದೆ ನಿಮಗೆ? ಹೌದು ಮೇಡಮ್. ಯಾಕೆ ಮೇಡಮ್? ಇವಾಗ ನೋಡ್ಬೇಕಾಗಿದೆ ನಾವು, ಅಭಿವೃದ್ಧಿ ಕೆಲಸ ಎಲ್ಲ ಮೋದಿ ಕಡೆಯಿಂದನೇ ಆಗ್ತಾ ಇರೋದು. ಮುಂಚೆ ಈಗ 15-20 ವರ್ಷದಿಂದ ನಮ್ ದಾವಣಗೆರೆ ತರ ಇರ್ಲಿಲ್ಲ. ಸಿದ್ದೇಶ್ವರ್ ಒಂದು % ಅಂತೂ ವರ್ಕ್ ಮಾಡಿದ್ದಾರೆ ಮೇಡಮ್ ದಾವಣಗೆರೆ ಜಿಲ್ಲೆಯಲ್ಲಿ. ಲಾಸ್ಟ್ ಟೈಮ್ MLA ಆಗಿ ಮಲ್ಲಿಕಾರ್ಜುನ್ ಅವ್ರು ಕಾಂಗ್ರೆಸ್ ಇಂದ ಪಾರ್ಟಿಸಿಪೇಟ್ ಮಾಡಿದ್ದಾಯ್ತು, ವಿನ್ ಆಗಿದ್ದಾಯ್ತು, ಸಚಿವರು ಆಗಿದ್ದಾರೆ. ಇನ್ನು GM ಸಿದ್ದೇಶ್ವರ್ ಅವರು ಸಂಸದರಾಗಿದ್ದಾರೆ ಕಳೆದ 3 ಸಲಿಯಿಂದನೂ ಆಗಿದ್ದಾರೆ ಮೇಡಮ್. ಇವಾಗ ನಮಗೆ ಕೇಂದ್ರದಲ್ಲಿ ಮೋದಿ ಬೇಕಾಗಿರೋದ್ರಿಂದ ಹಂಗಾಗಿ ಈಗ ನೀವು ಈಗ ಮಹಿಳಾ ವೋಟರ್ ಅನ್ನೋ ಕಾರಣಕ್ಕೆ ಹೇಳ್ತೀನಿ, ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಹೆಂಗೆ ದಾವಣಗೆರೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅದ್ರ ಬಗ್ಗೆ? ಮೇಡಮ್, ಇವಾಗ ಎಲ್ಲಾರು ಬರೀ ಗ್ಯಾರಂಟಿ ಮಾತಾಡಕ್ ಹೋಗ್ಬಾರ್ದು. ಗ್ಯಾರಂಟಿ ಅವರು ತಾತ್ಕಾಲಿಕ ಮೇಡಮ್, ಅದು ಅಷ್ಟೇ. 50% ಜನಕ್ಕೆ ಗ್ಯಾರಂಟಿ ಏನ್ ಸಿಕ್ಕಿಲ್ಲ. ಆಕ್ಚುಲಿ ನಮಗೂ ಸಿಕ್ಕಿಲ್ಲ, ನಮ್ಗೆ ಬೇಡವೂ ಬೇಡ ಮೇಡಮ್. ಅದು ನೀವು ತಗೊಳ್ತಾ ಇಲ್ವಾ ಮಂಗಳಾ ಅವರೇ? ಇಲ್ಲ ಮೇಡಮ್, ಇಲ್ಲ ಖಂಡಿತ ತಗೋತಾ ಇಲ್ಲ ಮೇಡಮ್. ತಗೋತಾ ಇಲ್ಲ ಮೇಡಮ್. ಅಭಿವೃದ್ಧಿ ಕೆಲಸ ನೋಡೋದ್ರಿಂದ ನಮ್ ದೇಶ ಉಳಿಬೇಕು, ನಮ್ ರಾಜ್ಯದಲ್ಲಿ ಬಡತನ ನಿರ್ಮೂಲನೆ ಅಲ್ಲ. ಈಗ ತಗೊಳ್ಳೋದು ಬಿಡೋದು ಈಗ ಅವ್ರವ್ರ ಅನಿವಾರ್ಯತೆ ಅಲ್ವಾ? ಈಗ ಅಲ್ಟಿಮೇಟ್ಲಿ ಅದು ನಮ್ ದುಡ್ಡೇನೆ, ಅದೆಲ್ಲ ಜನರ ದುಡ್ಡೇನೆ. ಯಾರ ಮನೆಯಿಂದ ಎಲ್ಲೂ ಏನ್ ದುಡ್ಡು ತಂದು ಕೊಡೋದಿಲ್ಲ. ಅದು ಬಿಜೆಪಿ ಅವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, ಆಯ್ತಾ? ಅನಿವಾರ್ಯತೆ ಇದ್ದಾಗ ಸರ್ಕಾರದ ಯೋಜನೆಗಳನ್ನ ತಗೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಬಟ್ ನಮಗೆ ಅನಿವಾರ್ಯತೆ ಇಲ್ಲಪ್ಪ, ನಮಗಿರೋದ್ರಲ್ಲೇ ಸಾಕು, ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಅನ್ನೋರು ಅದನ್ನ ಬಿಟ್ಕೊಟ್ರೆ ಅದನ್ನ ಬೇರೆ ಯೋಜನೆಗಳಿಗೆ ಕೂಡ ಉಪಯೋಗಿಸ್ಕೊಳ್ತಾರೆ. ಥ್ಯಾಂಕ್ ಯು ಮಂಜುಳಾ ಅವರೇ, ಚೆನ್ನಾಗಿ ಮಾತಾಡಿದ್ರಿ. ಕೊಟ್ರೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕೊಟ್ರೇಶ್ ಅವರೇ. ಕೊಟ್ರೇಶ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ದಾವಣಗೆರೆಯಲ್ಲಿ ಯಾರು ಗೆಲ್ತಾರೆ ಈ ಸರಿ? ಗಾಯತ್ರಿ ಸಿದ್ದೇಶ್ವರ್. ಯಾಕೆ, ಯಾವ ಕಾರಣಕ್ಕೆ? ನಮ್ ಬಿಜೆಪಿ ಮೋದಿ ಇರೋದ್ರಿಂದ ಗಾಯತ್ರಿ ಸಿದ್ದೇಶ್ವರ್ ಗೆಲ್ತಾರೆ. ಮೋದಿ ಅವರು ಅನ್ನೋ ಕಾರಣಕ್ಕೆ ಅವ್ರು ಗೆಲ್ತಾರೆ ಅಂತ? ಹೌದು. ಇನ್ನೊಂದು, ನಮಗೆ ದಾವಣಗೆರೆ ಡೆವಲಪ್ ಮಾಡಿದಾರ, ಹಾಗಾಗಿ ನಮ್ದು ಇಲ್ಲಿ ಹತ್ಮಳಿ ಕ್ಷೇತ್ರ. ಓಕೆ. ಇಲ್ಲಿ ಕರುಣಾಕರ್ ಒಳ್ಳೆ ಕೆಲಸ ಮಾಡ್ತಿದಾರ, ಹಂಗಾಗಿ ಗಾಯತ್ರಿ ಸಿದ್ದೇಶ್ವರ್ ಜೊತೆ ಗೆಲ್ತಾರೆ. ಓಕೆ. ಸೊ ದಾವಣಗೆರೆ ಹರಪನಹಳ್ಳಿ ಅವರು. ಓಕೆ. ಸೊ ಹಂಗಾಗಿ ಒಟ್ಟಿನಲ್ಲಿ ನಮ್ಗೆ ಅಭಿವೃದ್ಧಿ ಆಗಿದೆ ಅನ್ನೋ ಕಾರಣಕ್ಕೆ ಗಾಯತ್ರಿ ಸಿದ್ದೇಶ್ವರ್ ಅವರು ಬೇಕು ಅಂತ ಹೇಳ್ತಾ ಇದ್ದೀರಿ? ನಮಸ್ಕಾರ ರೀ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ರಾಜೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಶ್ ಅವರೇ. ನಮಸ್ಕಾರ ಮೇಡಮ್. ಓಕೆ ರಾಜೇಶ್ ಅವರೇ, ಏನ್ ಹೇಳ್ತೀರಿ, ಯಾರು ಗೆಲ್ತಾರೆ ಅಂತ? ನಮ್ದು ದಾವಣಗೆರೆ ಕ್ಷೇತ್ರ. ನಾವು ಬಿಜೆಪಿ ವೋಟ್ ಮಾಡ್ತೀವಿ ಮೇಡಮ್. ಬಿಜೆಪಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಮೇಲೆ ಹಿಂದುತ್ವ ಉಳಿಬೇಕು ಅಂದ್ರೆ ಮ್ಯಾಲೆ ಮೋದಿ ನೋಡ್ಬೇಕು ನಾವು. ಸುಮ್ಮನೆ ಇವ್ರು ಗ್ಯಾರಂಟಿ ಅಂತ ಮಾಡ್ಕೊಂಡು ಜನಗಳಿಗೆಲ್ಲ ದಾರಿ ತಪ್ಪಿಸಿ ಮೋಸ ಮಾಡ್ತಾರೆ ಕಾಲ್ರಿ ಇವರು ರಾಜ್ಯ ಸರ್ಕಾರದವರು. ಇವರು ದುಡ್ಡು ತಿನ್ನೋದಕ್ಕೆ ಕೊಡ್ತಾರೆ, ತಿಂದು ಸುಳ್ಳೆ 4 ರೂಪಾಯಿ ಕೊಡೋದು, 10 ರೂಪಾಯಿ ಬಾಳೆ ಇಟ್ಕೊಂಡ್ರೆ ಬೋಸುಡಿ ಮಕ್ಕಳು ಕಾಂಗ್ರೆಸ್ನವರು. ಅವ್ರನ್ನೆಲ್ಲ ತಿರುಗಾಟ ಮಾಡಿ ಬಿಜೆಪಿ ವೋಟ್ ಮಾಡೋದು ನಾವು ಮೇಡಮ್. ಅವ್ರು ಸರಿ ಕಾಂಗ್ರೆಸ್ ಸರಿ, ಅವ್ರು ಹಿಂದುತ್ವ ಉಳಿಸಲ್ಲ, ಬರೀ ಸಾಬ್ರಿಗೆ ಆದ್ಯತೆ ಕೊಡ್ತಾರೆ. ಹಂಗಾಗಿ ಹಿಂದೂಗಳು ಯಾರಿಗೆ ಸಪೋರ್ಟ್. ಓಕೆ ಸರ್, ಥ್ಯಾಂಕ್ ಯು.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.